ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಚಪಾತಿ ಜೊತೆ ಈ ಸೊಪ್ಪಿನ ದಾಲನ್ನು ಮಾಡ್ತಾಯಿದ್ದೀನಿ. ಈ ಚಪಾತಿ ಜೊತೆ ಸೊಪ್ಪಿನ ದಾಲ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡೋದು ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಕಂತೆ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ಅದನ್ನು ತೊಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನೀಟಾಗಿ ಸೊಪ್ಪನ್ನು ಸೋಸ್ಕೊಂಡು ಅದನ್ನು 3 ಸಲ ನಾನು ವಾಶ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಚಪಾತಿ ಮಾಡೋದಕ್ಕೆ ಅಂತೇಳಿ ಚಪಾತಿ ಹಸಿಟ್ಟನ್ನು ಮೊದಲೇ ಕಲಸಿ ಇಡ್ತಾಯಿದ್ದೀನಿ. ಈ ದಾಲ್ ಚಪಾತಿಗೆ, ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅನ್ನಕ್ಕೂ ಸಹ ಈ ದಾಲನ್ನು ನಾವು ಹಾಕ್ಕೊಂಡು ತಿನ್ನಬಹುದು. ಚಪಾತಿನ ಫಸ್ಟು ನಾದಿಟ್ಬಿಡೋಣ, ಆಮೇಲೆ ದಾಲ್ ಮಾಡೋಣ. ಅಂದರೆ ಚಪಾತಿ ಹಸಿಟ್ಟು ಬೇಗ ನೆನೆಬೇಕಲ್ವ, ಹಾಗಾಗಿ ನಾನು ಚಪಾತಿ ಹಸಿಟ್ಟನ್ನು ನೆನೆಯೋದಕ್ಕೆ ಅಂತ ಹೇಳಿ ಮೊದಲೇ ಕಲಸಿ ಇಡ್ತಾಯಿದ್ದೀನಿ. ನಾನು ದಾಲ್ ಮಾಡ್ತಾ ಇರೋದ್ರಿಂದ ಫಸ್ಟು ಈಗ ನಾನು ಕುಕ್ಕರ್ಗೆ ನೀರನ್ನು ಕಾಯೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡು ಅದಕ್ಕೆ ನಾನು ತೊಳೆದಂಥ ಹೆಸರುಬೇಳೆಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈ ದಾಲ್ ಮಾಡೋದಕ್ಕೆ ಅಂತೇಳಿ ನಾನು ಹೆಸರುಬೇಳೆಯನ್ನು ಬಳಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ದಾಲು ಈ ಥರ ಮಾಡೋದ್ರಿಂದ. ನೋಡಿ, ಈಗ ನಾನು ತೊಳೆದು ಹಚ್ಕೊಂಡಂಥ ಸೊಪ್ಪನ್ನು ಸಹ ಹೆಸರುಬೇಳೆ ಜೊತೆಲೇ ಹಾಕಿ ಕೂಗಿಸ್ಕೊತೀನಿ. ಹಂಗಾಗಿ ಬೇಗನೆ ಪಲ್ಯ ಮಾಡೋದಕ್ಕೆ, ಈ ದಾಲನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಪಲ್ಯ ಅಂತಲೂ ಕರಿತೀವಿ, ದಾಲ್ ಅಂತಲೂ ಸಹ ಕರಿತೀವಿ. ಆದರೆ ಹೆಸರುಬೇಳೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ದಾಲು. ಎಲ್ಲರೂ ಸೊಪ್ಪಿನ ಪಲ್ಯ ಮಾಡಿ ಅಭ್ಯಾಸ ಇರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಸೊಪ್ಪನ್ನು ಪೂರ್ತಿ ಹಾಕಿ ಸ್ವಲ್ಪ ಅದಕ್ಕೆ ಅರಿಶಿಣನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಇವಿಷ್ಟನ್ನು ಹಾಕಿ 1 ವಿಷಲ್ ಅಥವಾ 2 ವಿಷಲ್, ಹೆಸರುಬೇಳೆ ಬೇಗ ಬೇಯುತ್ತೆ, ಹಾಗಾಗಿ 1 ವಿಷಲ್ ಆದರೂ ಸಾಕು, ಕೂಗಿಸ್ಕೊಳ್ಳೋಣ. ನೆಕ್ಸ್ಟು ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ ನಾನು ಮಡಿಕೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಚಮಚ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಕುಕ್ಕರ್ ಕೂಗೋದ್ರೊಳಗೆ ಇಲ್ಲಿ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಪಾತ್ರೆಯಲ್ಲಿ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಮಡಿಕೆಯಲ್ಲಿ ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ನಾನು ಮಡಿಕೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಮನೆಯಲ್ಲಿ ಯಾವ ಪಾತ್ರೆ ಇರುತ್ತೋ ಆ ಪಾತ್ರೆಯಲ್ಲಿ ಸಹ ಮಾಡ್ಕೋಬಹುದು. ನೋಡಿ, ಈಗ ಸಾಸಿವೆ ಚಟಪಟ ಅಂಥೇಳಿ ಸಿಡಿದ ನಂತರ ಇದಕ್ಕೆ ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯನ್ನು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯನ್ನು ನಾವು ಸೇರಿಸ್ಕೋಬಹುದು. ಸ್ವಲ್ಪ ಹಸಿಮೆಣ್ಸಿಕಾಯನ್ನು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿಯನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಯಾಕೆಂದರೆ ನಾನು ಕುಕ್ಕರಲ್ಲಿ ಸೊಪ್ಪನ್ನು ಮತ್ತು ಹೆಸರುಬೇಳೆಯನ್ನು ಕೂಗಿಸೋದ್ರಿಂದ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಬೇಯಬೇಕು. ಹಾಗಾಗಿ ನಾನು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಅದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. 2ರಿಂದ 3 ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಟೊಮೆಟೊ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೊದಲೇ ನಾವು ಸೊಪ್ಪಿಗೂ ಸಹ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೆ ನೋಡಿ ಉಪ್ಪನ್ನು ಸೇರಿಸ್ಕೋಬೇಕು. ನೋಡಿ, ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಉಪ್ಪು ಹಾಕೋದ್ರಿಂದ ಈ ಟೊಮೊಟೊನು ಮತ್ತು ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಇನ್ನು ಟೊಮೊಟೊ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲಿ.
ಸ್ಮ್ಯಾಶ್ ಆಗೋ ರೀತಿ ಟೊಮೊಟೊ ಬೇಯಬೇಕು. ಯಾರೆಲ್ಲ ಸೊಪ್ಪಿನ ಪಲ್ಯ ಮಾಡ್ತೀರಾ ಅವರು ಒಂದು ಸಲ ಈ ಥರ ಸೊಪ್ಪಿನಿಂದ ದಾಲನ್ನು ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿದ್ದಾಯಿತು. ಅಷ್ಟರೊಳಗೆ ಈ ಪಲ್ಯವನ್ನು ನಾವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಬೆಂದಂಥ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಮೆಂತ್ಯದ ಪುಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಸೈಡಲ್ಲಿ. ಮೆಂತ್ಯನ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊತೀವಿ, ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಕುಕ್ಕರ್ ವಿಷಲ್ ಬಿಟ್ಟಿತ್ತು. ಈಗ ಸೊಪ್ಪು ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಬೆಂದರೆ ಸಾಕು. ಇದನ್ನು ನಾವು ಸ್ವಲ್ಪ ನಾವು ಮಾಡಿದಂಥ ಪಲ್ಯಕ್ಕೆ ಸೇರಿಸ್ಕೋಬೇಕು. ನಾವು ಟೊಮೊಟೊ ಹಾಕಿ ನೆಕ್ಸ್ಟ್ ಇದಕ್ಕೆ ಹೆಸರುಬೇಳೆ ಹಾಕೋದ್ರಿಂದ ಹೆಸರುಬೇಳೆ ಬೇಗ ಬೇಯಲ್ಲ, ಹುಡಿ ಇರೋದ್ರಿಂದ ಟೊಮೊಟೊ. ಹಾಗಾಗಿ ಈ ಥರ ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸೋದ್ರಿಂದ ಹೆಸರುಬೇಳೆ ಬೇಗನೆ ಬೇಯುತ್ತೆ, ಆಮೇಲೆ ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳಿ ನಾವು ಕುಕ್ಕರಲ್ಲಿ ಕೂಗಿಸ್ಕೊಳೋದು. ಟೊಮೊಟೊ ಹಾಕಿರೋದ್ರಿಂದ ಹೆಸರುಬೇಳೆ ಬೇಗ ಬೇಯಲ್ಲ. ನೋಡಿ, ಇದೆಲ್ಲ ಆದ ನಂತರ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ನೆಕ್ಸ್ಟ್ ನೋಡಿ, ಅದಕ್ಕೆ ಸಾಂಬಾರು ಪುಡಿ, ಸ್ವಲ್ಪ ಖಾರಕ್ಕೆ ಖಾರದ ಪುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಒಂದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ಹೆಲ್ತಿಯಾಗೂ ಇರುತ್ತೆ. ರುಚಿ ಹೇಗಿತ್ತು ಅಂತೇಳಿ ಸ್ವಲ್ಪ ನೋಡಿ. ಈಗ ಮತ್ತೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೋಬಹುದು. ನಾನು ಬೇಯಿಸಿದಂಥ ಸೊಪ್ಪಿನ ಕಟ್ಟು ಅಂದರೆ ನೀರು ಇತ್ತು, ಸಪ್ರೇಟಾಗಿ ನಾನು ಎತ್ತಿಟ್ಕೊಂಡಿದ್ದೆ, ಪೂರ್ತಿ ತೆಳ್ಳಗಾಗುತ್ತೆ ಅಂತ ಹೇಳಿ. ಈಗ ಸ್ವಲ್ಪ ಇದು ಗಟ್ಟಿ ಆಗಿರೋದ್ರಿಂದ ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ನಾನು ಮತ್ತೆ ಸ್ವಲ್ಪ ಕೈಯಾಡ್ತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಈ ಥರ ಒಂದು ಸಲ ಸೊಪ್ಪಿನಿಂದ ದಾಲ್ ರೀತಿಯಲ್ಲಿ ಮಾಡಿ ನೋಡಿ, ಹೇಗಿರುತ್ತೆ ಅಂತೇಳಿ ಟೇಸ್ಟನ್ನು ತಿಳಿಸಿ. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಮುಚ್ಚಳವನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅದನ್ನು. ನೋಡಿ, ಇವಾಗ ಸೊಪ್ಪಿನಿಂದ ಮಾಡಿರೋಂಥ ದಾಳು ಈಗ ರೆಡಿಯಾಗಿದೆ. ಚಪಾತಿ ಜೊತೆ ಸೂಪರ್ ಆದ ಕಾಂಬಿನೇಷನ್ ಸೊಪ್ಪಿನಿಂದ ಮಾಡಿದ ದಾಲ್ ರೆಡಿ ಟು ಈಟ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅಲ್ಲಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಚಪಾತಿ ರೆಡಿಯಾಗಿದೆ. ಚಪಾತಿ ಜೊತೆ ಸೊಪ್ಪಿನ ಪಲ್ಯ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.